ಗುರುಗಳೇ ಎಲ್ಲರಿಗೂ ನಮಸ್ಕಾರ. ಇದೀಗ ತಾನೇ ಒಂದು ಹೊಸ ಪ್ರೊಫೈಲ್ ಬಂದಿರೋದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ, ಹಾಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋ ಮಾತ್ರ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ, ಯಾಕಂದರೆ ಇವರ ಒಂದು ಸಂಪೂರ್ಣವಾದ ಮಾಹಿತಿ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಹೆಸರು ದೀಪ್ತಿ ಕೋನೂರ್ ಅಂತ ಹೇಳ್ಬಿಟ್ಟು ಇವರ ಒಂದು ಊರು ನೋಡೋದಾದರೆ ಸಿರಟ್ಟಿ ಸಿಟಿ, ಗದಗ ಜಿಲ್ಲೆಯವರು ಅಂತ ಹೇಳಿಕೊಂಡಿರೋದು. ಹಾಗೆ ಇವರ ಒಂದು ವಯಸ್ಸು ನೋಡೋದಾದರೆ 37 ವರ್ಷ ಕಳೆದರೂ ಇನ್ನು ಮೊದಲಿನ ಹಾಗೆ ಇದ್ದೀನಿ, ವಯಸ್ಸಿಗೆ ಬಂದ ಮೇಲೆ ಹೇಗೆ ಇದ್ದನೋ ಹಾಗೆ ಇದ್ದೀನಿ ಇನ್ನು ನೋಡುವುದಕ್ಕೆ ಅಂತ ಹೇಳಿಕೊಂಡಿರೋದು. ಹಾಗೆ ಇವರ ಒಂದು ಸಮಸ್ಯೆ ನೋಡೋದಾದರೆ ಸರಿಯಾಗಿ ತೂತ ದೆಂಗಲು ಗಂಡ ಮನೆಯಲ್ಲಿ ಇರುವುದಿಲ್ಲ, ಬಿಟ್ಟು ಹೋಗಿದ್ದಾನೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಇದೇ ಇವರ ಒಂದು ಜೀವನದಲ್ಲಿ ದೊಡ್ಡ ಸಮಸ್ಯೆಯಾಗಿ ಕಾಡುತ್ತಿದೆ ಅಂತ ಹೇಳಿಕೊಂಡಿರೋದು. ಹಾಗೆ ಇವರೊಂದು ಆದಾಯ ನೋಡೋದಾದರೆ 26 ಲಕ್ಷ ಬರುತ್ತದೆ ನೋಡಿ ವರ್ಷಕ್ಕೆ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಬಯೋಡೇಟಾವನ್ನು ನಿಮ್ಮೊಂದಿಗೆ ಶೇರ್ ಮಾಡಿಕೊಂಡಿದ್ದಾರೆ. ಇನ್ನು ಇದರ ಜೊತೆಗೆ ಒಂದು ಸಲ ಕೆಲಸದವರಿಗೆ ಕೊಟ್ಟಿದ್ದೇ ನೋಡಿ ಅಂತ ಹೇಳಿಕೊಂಡಿರೋದು. ಸೊ ಅದನ್ನು ಒಂದೊಂದಾಗಿ ನೋಡೋಣ. ಗಂಡ ಇದ್ದರೂ ಸತ್ತ ಹಾಗೆ ಇದ್ದಾನೆ ನನ್ನ ಜೀವನದಲ್ಲಿ, ಸ್ವಲ್ಪ ಕೂಡ ಅವನಿಂದ ಗೂಟದ ಸುಖವು ಸಿಗುತ್ತಿಲ್ಲ ನೋಡಿ, ದಿನ ರಾತ್ರಿ ನನಗೆ ಅಂತ ಬೇಸರದಿಂದ ನಿಮ್ಮೊಂದಿಗೆ ಹೇಳಿಕೊಂಡಿರೋದು. 8 ಎಕರೆ ಗದ್ದೆ ಇದೆ, ಅದರಲ್ಲಿ ಆಳು ಹಚ್ಚಿ ಕೆಲಸವನ್ನು ಮಾಡಿಸುತ್ತೇನೆ, ಅದರಿಂದ ವರ್ಷಕ್ಕೆ 26 ಲಕ್ಷ ಬರುತ್ತದೆ ನೋಡಿ ನನಗೆ ಅಂತ ಹೇಳಿಕೊಂಡಿರೋದು. ಕೆಲಸಕ್ಕೆ ಅಂತ ಬೇರೆ ಊರಿನಿಂದ ಬಂದ ಗಂಡಸಿಗೆ ತೂತ ಕೊಟ್ಟಿದ್ದೆ, ದಂಗಿದ ತಕ್ಷಣ ಸ್ವರ್ಗದ ಬಾಗಿಲು 1 ನಿಮಿಷ ಓಪನ್ ಆದಾಗೆ ಆಯಿತು ನನ್ನ ಜೀವನದಲ್ಲಿ ಅಂತ ಹೇಳಿಕೊಂಡಿರೋದು. ಈಗ ಅವರು ವಾಪಸ್ ಊರಿಗೆ ಹೋಗಿದ್ದಾರೆ, ಬನ್ನಿ ನೀವು ಅವರ ಜಾಗದಲ್ಲಿ ನನ್ನ ತೂತವನ್ನು ದಂಗಿ ಸುಖವನ್ನು ಪಡೆದುಕೊಳ್ಳಬಹುದು, ಮತ್ತೆ ನೀವು ನನಗೆ ತೃಪ್ತಿಯಾಗುವಷ್ಟು ಸುಖವನ್ನು ಕೊಟ್ಟರೆ ಸಾಕಾಗುತ್ತದೆ ನೋಡಿ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಒಂದು ಸಲ ಕೆಲಸದವರಿಗೆ ಕೊಟ್ಟಿದ್ದೆ ನೋಡಿ ತೂತ ಅನ್ನೋದ್ರ ಬಗ್ಗೆ ಹೇಳಿಕೊಂಡಿದ್ದಾರೆ. ನನ್ನ ಬಲಿಗೆ ಬೀಳುವ ಗಂಡು ಹೀಗಿರಬೇಕು ನೋಡಿ ಅಂತ ಹೇಳಿಕೊಂಡಿರೋದು. ಸೊ ಅದನ್ನು ಒಂದೊಂದಾಗಿ ನೋಡೋಣ. ನನಗೆ ಮಾಡಿಸಿಕೊಳ್ಳುವ ಟೈಮ್ ಬಂದಿದೆ, ನೀವು ಬಂದರೆ ತೂತವನ್ನು ಎತ್ತಿ ಕೊಡುತ್ತಾ ಇರೋದೆ, ಬರಬೇಕು ಅಷ್ಟೇ ನೀವು ನನ್ನ ಬಳಿಗೆ ಅಂತ ಹೇಳಿಕೊಂಡಿರೋದು. ಯಾರಾದರೂ ಸಿಕ್ಕರೂ ಸಂಬಂಧ ಬೆಳೆಸುವುದಕ್ಕೆ ರೆಡಿನೇ ಇದ್ದೇನೆ, ನಿಮ್ಮ ವಿಳಾಸ ಕರೆ ಮಾಡಿ ತಿಳಿಸಬೇಕು ನೀವು ನೋಡಿ, ಅದನ್ನು ಎಂದಿಗೂ ಮರೆಯಬೇಡಿ ಅಂತ ಹೇಳಿಕೊಂಡಿದ್ದಾರೆ. ಮತ್ತೆ ನಿಮಗೆ ತೂತದ ಮುಂದಿನ ತುದಿಯನ್ನು ಚೀಪಿ ಆಮೇಲೆ ನೆಕ್ಕುವುದರಿಂದ ಏನು ಉಪಯೋಗ ಆಗುತ್ತದೆ ಅನ್ನುವುದನ್ನು ಅಂತ ದಿನ ರಾತ್ರಿ ಅರ್ಧ ಗಂಟೆ ಮಾಡುವ ಮುಂಚೆ ಅದನ್ನು ಹೇಳುತ್ತೇನೆ, ಅದನ್ನು ಕೇಳಿಕೊಂಡು ಇನ್ನೂ ಜಾಸ್ತಿ ನನಗೆ ಸುಖವನ್ನು ಕೊಡುವುದಕ್ಕೆ ನೀವು ಪ್ರಯತ್ನ ಪಡಿ ಅಂತ ಹೇಳಿಕೊಂಡಿರೋದು. ಇದಿಷ್ಟು ನನ್ನ ಬಲಿಗೆ ಬೀಳುವ ಗಂಡು ಹೀಗಿರಬೇಕು ನೋಡಿ ಅನ್ನೋದನ್ನು ಹೇಳಿಕೊಂಡಿದ್ದಾರೆ. ಇದರ ಜೊತೆಗೆ ಇವರ ಬಳಿ ಇರುವ ಮಾರುತಿ ಎಸ್ಪ್ರೆಸ್ಸೋ ಕಾರ್ ರಿವ್ಯೂ ಹೇಳಿಕೊಂಡಿದ್ದಾರೆ. ಸೊ ಅದನ್ನು ನೋಡೋಣ. ಇದರ ಒಂದು ಇಂಜಿನ್ ನೋಡೋದಾದರೆ 998 cc, ಹಾಗೆ ಪವರ್ ನೋಡೋದಾದರೆ 55.9 to 65.71 bhp, ಟಾರ್ಕ್ ನೋಡೋದಾದರೆ 89 Nm, ಟ್ರಾನ್ಸ್ಮಿಷನ್ ನೋಡೋದಾದರೆ ಮ್ಯಾನ್ಯುಯಲ್ ಆಟೋಮೆಟಿಕ್ 2 ಇದೆ ಅಂತ ಹೇಳಿಕೊಂಡಿದ್ದಾರೆ. ಹಾಗೆ ಮೈಲೇಜ್ ನೋಡೋದಾದರೆ 24.1 to 25.3 km/L ಕೊಡುತ್ತದೆ ನೋಡಿ ಅಂತ ಹೇಳಿಕೊಂಡಿರೋದು. ಇನ್ನು ಫ್ಯೂಲ್ ನೋಡೋದಾದರೆ ಪೆಟ್ರೋಲ್ CNG ಎರಡರಿಂದ ನಡೆಯುತ್ತದೆ ಅಂತ ಹೇಳಿಕೊಂಡಿದ್ದಾರೆ. ಅದರ ಒಂದು ಎಕ್ಸ್ಪೆಕ್ಟೆಡ್ ಪ್ರೈಸ್ ನೋಡೋದಾದರೆ 6.50 ಲೈಕ್ ಗೆಟ್ ಆನ್ ರೋಡ್ ಸಿಗುತ್ತದೆ ನೋಡಿ ಅಂತ ಹೇಳಿಕೊಂಡಿರೋದು. ಇನ್ನು ಇದನ್ನು EMI ಮೂಲಕ ತಗೊಂಡ್ರೆ 8620 ರೂಪೀಸ್ ಬೀಳುತ್ತದೆ ನೋಡಿ ಪರ್ ಮಂತ್ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಈ ಕಾರಿಗೆ ಸಂಬಂಧಿಸಿದ ಒಂದು ಮಾಹಿತಿಯಾಗಿದೆ. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಮಾಹಿತಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇವರೊಂದು ಮೊಬೈಲ್ ನಂಬರ್ ಬೇಕಂದರೆ ನಮ್ಮ ಚಾನಲ್ಗೆ ಜಾಯ್ನ್ ಆಗೋ ಮುಖಾಂತರ ಇವರೊಂದು ಮೊಬೈಲ್ ನಂಬರ್ ನಿಮಗೆ ಸಿಗುತ್ತದೆ. ಸಿಕ್ಕ ನಂತರ ಕರೆ ಮಾಡಿ ನಿಮ್ಮ ಒಂದು ಮನದಾಳದ ಮಾತನ್ನು ಇವರೊಂದಿಗೆ ಹಂಚಿಕೊಂಡು ಸೆಟ್ ಮಾಡಿಕೊಳ್ಳಬಹುದು. ಇದೇ ಥರ ನಾವು ಮಾಡೋ ವಿಡಿಯೋ ನಿಮಗೆ ತಕ್ಷಣ ಬರಬೇಕಂದ್ರೆ ನಮ್ಮ ಚಾನಲ್ ಬೆಲ್ ಐಕನನ್ನು ಒತ್ತಿ.